ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಸಾಟರ್ಡೆ ಎಪಿಸೋಡ್ ಎಲ್ಲ ನೋಡಿರ್ತಾರ. ಸ್ಟಾರ್ಟಿಂಗ್ ಅಲ್ಲೇನೆ 100 ಜನ್ಮಕ್ಕೂ ಸೀರಿಯಸ್ ಎಲ್ಲ ಬರ್ತಾರಲ್ಲ, ತುಂಬಾ ಎದುರ್ಕೊಂತಾರ ಅಲ್ಲಿರೋ ಕಂಟೆಸ್ಟೆಂಟ್ಸ್. ಅದರಕ್ಕೂ ಚೈತ್ರಕ್ಕ ನಿಜವಾಗ್ಲೂ ಎದುರ್ಕೊಂಡ್ರು ಇಲ್ಲ ಆಕ್ಟಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗಂತೂ. ತುಂಬಾ ಅಂದ್ರೆ ತುಂಬಾ ಫೋಕಸ್ ಮಾಡ್ತಾ ಇದ್ರು ಬಿಗ್ ಬಾಸ್ ಅವ್ರ ಮೇಲೆ ಕೂಡ. ಯಾಕಂದ್ರೆ ಆ ರೀತಿ ತ್ರಿವಿಕ್ರಮ 2 ಕಾಲು ಹಿಡ್ಕೊಂಡು ಒದ್ದಾಡ್ತಾ ಇದ್ರು ಚೈತ್ರಕ್ಕ. ಆ ರೀತಿ ಇತ್ತು ನಿನ್ನೆ ಸ್ಟಾರ್ಟಿಂಗ್ ಎಪಿಸೋಡ್ ಬಂದಾಗ. ಇನ್ನ ಜಾಸ್ತಿ ಹೇಳೋದು ಬೇಡ. ಇನ್ನ ಕಿಚ್ಚ ಸಾರ್ ಬಂದ ಮೇಲೆ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ಅನ್ಸಿದ್ದು ಈ ಎಪಿಸೋಡ್ ಐಶ್ವರ್ಯ, ಮೋಕ್ಷತಾ, ಚೈತ್ರ ಈ ಮೂವರ ನಡುವೆ ಈ ಎಪಿಸೋಡ್ ಎಲ್ಲ ನಡೀತಾ ಇತ್ತ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಬಹಳ ಸಲ ಈ ಸೀಸನ್ ನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಸಾಟರ್ಡೆ ಎಪಿಸೋಡ್ಗಳು ಚೈತ್ರಕ್ಕನ ನಡೆದಿದೆ. ಯಾಕಂದ್ರೆ ಚೈತ್ರಕ್ಕನ ಎಕ್ಸ್ಪೋಸ್ ಮಾಡಿದ್ರು ಮೋಕ್ಷತಾ, ಐಶ್ವರ್ಯ ಮೋಕ್ಷತನ ಚೈತ್ರಕ್ಕೆ ಎಕ್ಸ್ಪೋಸ್ ಮಾಡಿದ್ರು. ಏನಕ್ಕಂದ್ರೆ ನೀವು ಒಂದೊಂದು ಥಿಂಕ್ ಮಾಡಿ, ಮೋಕ್ಷತಾ ಅವರು ನಮ್ಮ ಗೌತಮಿ ಬಗ್ಗೆನೇ ಮಾತಾಡ್ತಾರೆ, ಇಷ್ಟ ಪಾಸಿಟಿವಿಟಿನ ಹಂಗ ಹಿಂಗ ಅಂತೇಳಿ. ಮತ್ತೆ ಮೂವರು ಒಂದಾಗಿ ಅವರು ಎಲ್ಲ ಮಾತಾಡ್ತಾರೆ. ಏನಂತ ನಾನೆಲ್ಲ ಮಾತಾಡಿಲ್ಲ, ತ್ರಿವಿಕ್ರಮ್ ಅವ್ರು ಮಾತಾಡಿದ್ರೆ ಹೇಳಿ ಮತ್ ಕೇಳಬೇಡ ಅಂತೇಳಿ ಗೌತಮಿಗೆ ಪ್ರಶ್ನೆ ಮಾಡ್ತಾರೆ. ಇಂಥವೆಲ್ಲ ನಡೆದಿದೆ. ಮತ್ತೆ ಚೈತ್ರಕರಿಗೆ ಮೋಕ್ಷತಾ ಅವ್ರು ಹೇಳಿದಾರೆ ಅಂತೆ. ಇಂಥ ಎಪಿಸೋಡ್ಸ್ ಎಲ್ಲ ನಾವು ನೋಡಿದಾಗ ನಿಜ ಅನ್ಸುತ್ತೆ, ಹೇಳಿರ್ತಾರೆ ಮೋಕ್ಷತಾ ನಮ್ಮ ಚೈತ್ರಕ್ಕನಿಗೆ ಅಂತ. ಬಟ್ ಇಲ್ಲಿ ಏನಂದ್ರೆ ಅದೇನ್ ಹೇಳ್ತಾರಲ್ಲ, ಇರೋದನ್ನ ಕುಂಬಳಕಾಯಿ ಕಳ್ಳ ಅಂತ ಮುಟ್ಕೊಂತೀವಿ ಅಂತ ನೋಡಿದ್ರೆ ಆ ರೀತಿಯಾಗಿ ಅವ್ರವ್ರ ಬಗ್ಗೆ ಹೇಳಕ್ ಹೋಗಿ ಇನ್ನೊಬ್ರ ಬಳಿ ಹೇಳ್ಕೊಳೋ ಬಗ್ಗೆ ಅವ್ರ ಗುಂಡಿ ಅವರೇ ತೋಡ್ಕೊಂಡ್ಬಿಟ್ರು. ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಪೋಟ್ರೆ ಮಾಡಕ್ ಹೋಗಿ ಅವರಲ್ಲಿ ಇರೋ ಆಟ, ಅವರಲ್ಲಿರೋ ಇದು ಎಲ್ಲಾನು ಎಕ್ಸ್ಪೋಸ್ ಮಾಡ್ಬಿಟ್ರು ನಮ್ಮ ಚೈತ್ರಕ್ಕೆ ಅನ್ಸುತ್ತೆ. ಇದು ನಿಜನ ಸುಳ್ಳ ಅನ್ನೋ ಸೆಕೆಂಡ್ ಆಗುತ್ತೆ. ಬಟ್ ಒಬ್ಬ ವ್ಯಕ್ತಿ ಮಾತಾಡಿದಾರೆ ಅಂತ ಹೇಳಿದಾಗ ಇದು ಸತ್ಯ ಅನ್ಸುತ್ತೆ. ಅದಾದ್ಮೇಲೆ ಮಂಜಣ್ಣ, ತ್ರಿವಿಕ್ರಮ ಮತ್ತು ರಜತ್ ಅವ್ರು ಮಾತಾಡೋದ್ರ ಬಗ್ಗೆ ಆಗುತ್ತೆ. ಯಾಕಂದ್ರೆ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು, ಯಾವ ಟೈಮಲ್ಲಿ ಯಾವ ಸ್ಟ್ಯಾಂಡ್ ತಗೋಬೇಕಂತ ತುಂಬಾ ಮುಖ್ಯ ಆಗಿರುತ್ತೆ. ಮಾತಾಡ್ದಾಗ ಸುಮ್ಮನೆ ಇದ್ದು ಇವಾಗ ಎಪಿಸೋಡ್ ಬಂದಾಗ ಈ ರೀತಿ ಮಾತಾಡಿದ್ದು ತುಂಬಾ ಸರಿ ಅನಿಸ್ತಾ ಇಲ್ಲ. ಇನ್ನೊಂದು ವಿಶೇಷವಾಗಿ ಮಾತಾಡಲೇಬೇಕು, ಕಿಚ್ಚ ಸಾರು ಮತ್ತೆ ಚೈತ್ರ ಅವ್ರ ಕಾನ್ವರ್ಸೇಷನ್ ಇರುತ್ತೆ. ಆ ಟೈಮಲ್ಲಿ ಚೈತ್ರಕ್ಕ ಅದೇ ರೀತಿ ಏನೋ ಎಲ್ಲ ಆಕ್ಟಿಂಗ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ. ಯಾಕಂದ್ರೆ ಸಾಟರ್ಡೆ ಎಪಿಸೋಡ್ ಬರಕ್ಕಿಲ್ಲ, ಹುಷಾರಿಲ್ಲ. ಸಂಡೇ ಎಪಿಸೋಡ್ ಬಂದ ಸ್ಟ್ರಾಂಗ್ ಆಗ್ತಾರೆ. ಈ ರೀತಿ ಒಂದ್ಸಲ ಅಲ್ಲ 4-5 ಸಲ ಈ ರೀತಿ ಆಗಿದೆ. ಇದನ್ನೇ ಕಿಚ್ಚ ಸರ್ ಹೇಳಕ್ಕೆ ಪ್ರಯತ್ನ ಪಟ್ರು. ಬಟ್ ಅವಮ್ಮ ಕೇಳೋ ಸ್ಥಿತಿಲಿ ಇಲ್ಲ ಅನ್ಸುತ್ತೆ. ತುಂಬಾ ಸಲ ಹೇಳಿದ್ರು, ಪ್ರಯತ್ನ ಪಟ್ರು ಕೇಳಲಿಲ್ಲ. ಬಟ್ ಎಪಿಸೋಡ್ ನೋಡಿದಾಗ ಚೈತ್ರಕ್ಕನ ಮೇಲೆ ಕಿಚ್ಚ ಸರ್ ತುಂಬಾನೇ ಗರಂ ಆದ್ರು, ಎಲ್ಲ ಮಾತು ಹೇಳಿದ್ರು, ಬುದ್ಧಿ ಮಾತು ಹೇಳಿದ್ರು, ಕೇಳೋ ಸ್ಥಿತಿಲಿಲ್ಲ. ಇಲ್ಲಿ ಮುಖ್ಯವಾಗಿ ಮಂಜಣ್ಣನ ಮತ್ತೆ ಎಕ್ಸ್ಪೋಸ್ ಮಾಡಿದ್ರು. ಯಾಕಂದ್ರೆ ಮಂಜಣ್ಣಗಳು ಅದೇ ರೀತಿ ಆಡ್ತಾರೆ. ಗೌತಮಿ ಹತ್ರ ಹೋಗ್ಬೇಡ, ಹತ್ರ ಜಾಸ್ತಿ ಕ್ಲೋಸ್ ಆಗಿ ಇರಬೇಡ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ, ಅರ್ಥ ಮಾಡ್ಕೊ ಅಂತ ಹೇಳಿ ಕಿಚ್ಚ ಸರ್ ಅವ್ರಿಗೆ ಹೇಳ್ತಾರೆ. ಆ ರೀತಿ ಇತ್ತು ಸಾಟರ್ಡೆ ಎಪಿಸೋಡ್. ಸಂಡೇ ಎಪಿಸೋಡ್ ಏನಾಗ್ತಂತ ವಿಡಿಯೋ ಬರುತ್ತೆ, ದಯವಿಟ್ಟು ನೋಡಿ. ಇನ್ನು ಸಾಟರ್ಡೆ ಎಪಿಸೋಡ್ ಬಗ್ಗೆ ತಗೊಂಡ್ರೆ ಇನ್ನು ಹಲವಾರು ಪ್ರಶ್ನೆಗಳಿದ್ವು. ಬಟ್ ಆ ಲೈನ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಬಟ್ ಕಿಚ್ಚ ಸರ್ ಮಾತ್ರ ಅವರೇ ಕರೆಕ್ಟ್, ಮೋಕ್ಷತಾ ಮತ್ತು ಐಶ್ವರ್ಯ ಕರೆಕ್ಟ್ ಅಂತ ನೋಡ್ಬೇಕಾಗಿತ್ತು. ಮೋಕ್ಷತಾ ಅವ್ರ ಎಕ್ಸ್ಪ್ರೆಷನ್ ಅಬಾಬ ಒಂದೇ ಒಳ್ಳೆ ಬಿಗ್ ಬಾಸ್ ಕಪ್ ಗೆಲ್ದಂಗಿತ್ತು. ಆ ರೀತಿ ಇತ್ತು ಅವರ ಒಂದಿದು. ಅದಾದ್ಮೇಲೆ ಭವ್ಯಗೌಡ ಬಗ್ಗೆ ಕ್ಲಾಸ್ಗಳು ಇತ್ತು. ಬಟ್ ಅದು ಎಪಿಸೋಡ್ ಟೆಲಿಕಾಸ್ಟ್ ಆಗಿಲ್ಲ. ತ್ರಿವಿಕ್ರಮ್ ಬಗ್ಗೆ ಸೆಲ್ಫ್ ನಾಮಿನೇಷನ್ ಬಗ್ಗೆ ಕೇಳೇ ಇರ್ತೀರ. ಒಂದು ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ಮತ್ತೆ ಸಂಡೇ ಎಪಿಸೋಡ್ ಕೂಡ ಅದೇ ರೀತಿ ಇರುತ್ತೆ. ಇನ್ನ ಎಪಿಸೋಡ್ ಅಲ್ಲಿ ಹೇಳ್ದಲ್ಲ ಹಲವಾರು ಪ್ರಶ್ನೆಗಳು ಹಲವಾರು ಇದ್ವು. ಬಟ್ ಎಲ್ಲ ಬರೀ ಚೈತ್ರಕ್ಕನ್ ಜೊತೆನೆ ವಾದ ಪ್ರತಿವಾದ ಆಗ್ಬಿಡ್ತು. ಎಪಿಸೋಡ್ ಅಲ್ಲಿ ಕಿಚ್ಚನ್ ಚಪ್ಪಾಳೆ ಕೊಡ್ಬೇಕಾಗಿತ್ತು. ಬಟ್ ಅದು ಇವತ್ತಿನ ಸಂಡೇ ಎಪಿಸೋಡ್ ಬರ್ಬೋದು ಅನ್ಸುತ್ತೆ. ಮತ್ತೆ ನಿಮ್ಗೆ ಒಂದು ಈ ಎಪಿಸೋಡ್ ನೋಡಿದಾಗ, ವಾರದ ಕತೆ ಕಿಚ್ಚನ್ ಜೊತೆ ಸಾಟರ್ಡೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗ ಅನ್ಸಂತ ಕಮೆಂಟ್ ಮಾಡಿ. ಕಿಚ್ಚ ಸರ್ ತುಂಬಾ ಪಾರ್ಶಾಲಿಟಿ ತೋರಿಸ್ತಾ ಇದಾರೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ. ಮತ್ತೆ ನಿಮ್ಗೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.